ಆಗಮಿಸಿರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳು ಈ ವೇದಿಕೆಯಲ್ಲಿ ನಾನು ಮಾತಾಡೋದು ಸೂಕ್ತ ಅಲ್ಲ ಅಂತ ಅನಿಸಿದೆ ನನಗೂ. ಹಾಗಾಗಿ ಕೈ ಮುಗಿದೆ ಬೇಡ ಅಂತ ಆದರೂ ಕೂಡ ಒತ್ತಾಯದ ಮೇರೆಗೆ ಮೈಕ್ ಹಿಡಿಲೇಬೇಕಾದಂಥ ಪರಿಸ್ಥಿತಿ ಬಂತು. ನಾನು ಆ್ಯಕ್ಚುಲಿ ಈ ಕಾರ್ಯಕ್ರಮದ ಭಾಷಣಕಾರ ಅಲ್ಲ, ನಾನು ಇನ್ಚಾರ್ಜಾಗಿ ಬಂದಿರೋದು. ಭಾಷಣಕಾರರು ನಮ್ಮ ಎಸ್ ಪಿ ಸಾಹೇಬರಿದ್ದರು, ಅವರೇ ಬಂದು ಮಾತಾಡಿದರೆ ಸೂಕ್ತ ಇತ್ತು. ಆದರೂ ಕೂಡ ಅವರೇ ಒಂದು ಕೆಲಸ ಕಾರ್ಯದಲ್ಲಿ ವ್ಯಸ್ತರಾಗಿರೋದ್ರಿಂದ ನನ್ನನ್ನು ಕಳಿಸಿದರು. ಈಗಾಗಲೇ ವಕೀಲ್ ಸರ್ ಅವರು ಚೆನ್ನಾಗಿ ಮಾತಾಡಿದರು. ನ್ಯಾಯ ಯಾರಿಗೆ ಬೇಡಾಗಿದೆ? ಹುಟ್ಟಿದ ಪ್ರತಿಯೊಂದು ಮಗುವಿನ ಹಿಡಿದು ಸಾಯ್ತಕ್ಕಂಥ ವ್ಯಕ್ತಿ ಸತ್ತ ನಂತರ ಅವನ ಸ್ವಂತ ಸಂಸ್ಕಾರವನ್ನು ನ್ಯಾಯಯುತವಾಗಿ ಮಾಡಬೇಕು ಅಂತ ಬಯಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೆ ಡಿಗ್ನಿಟಿ, ಘನತೆ ಮತ್ತು ಗೌರವಯುತವಾಗಿ ಬದುಕ್ತಕ್ಕಂಥ ವಾತಾವರಣ ಸಮಾಜದಲ್ಲಿ ಬೇಕು. ಪ್ರತಿಯೊಬ್ಬರು ಅದನ್ನೇ ಬಯಸ್ತಾ ಇದ್ದಾರೆ. ನಮ್ಮ ಪೊಲೀಸರಿಗೆ ಸಾಕಷ್ಟು ಜನ ಬೈತಾರೆ, ಯಾಕಂದರೆ ಅವರ ಘನತೆ ಗೌರವವನ್ನು ನಾವು ಗೌರವಿಸೋದಿಲ್ಲ. ಅವ್ರು ಬಂದಾಗ, ನಮ್ಮ ಠಾಣೆಗೆ ಬಂದಾಗ ಅವರಿಗೆ ಇರ್ತಕ್ಕಂಥ ಸೊಸೈಟಿಯಲ್ಲಿ ಇರ್ತಕ್ಕಂಥ ಘನತೆ ಗೌರವವನ್ನು ನಾವು ಕನ್ಸಿಡರ್ ಮಾಡಿ ನಾವು ಅದೇ ರೀತಿ ಅದೇ ಲೆವೆಲ್ನಲ್ಲಿ ಅವರನ್ನು ಗೌರವಿಸಿದರೆ ಯಾರೂ ಕೂಡ ಬೈಯೋದಿಲ್ಲ. ನಮಗೂ ಗೊತ್ತಿದೆ. ಬಟ್ ನಾವು ಕೂಡ ಹ್ಯೂಮನ್ ಬೀಯಿಂಗ್ಸ್, ನಾವು ಹ್ಯೂಮನ್ ಬೀಯಿಂಗ್ಸ್. ಬೆಳಗ್ಗೆಯಿಂದ ಸಂಜೆವರೆಗೆ ಒಬ್ಬ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಯಿಂದ ನೀವು ಅಪೇಕ್ಷೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಒಂದು ಸಲ ಹೇಳ್ತಾರೆ, ಅವ್ರು ಹೇಳೋದಿಲ್ಲ ಅಂತಿಲ್ಲ. ಒಂದು ಸಲ ಹೇಳ್ತಾರೆ, ಎರಡು ಸಲ ಹೇಳ್ತಾರೆ, ಮೂರು ಸಲ ಹೇಳ್ತಾರೆ. ಅದು ಬಸ್ಟಾದಾಗ ವ್ಯಕ್ತಿ ಏನು ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಈಗಲೂ ಹೇಳ್ತೀನಿ, ಪ್ರತಿಯೊಬ್ಬರನ್ನು ಗೌರವಿಸಬೇಕು. ಪ್ರತಿಯೊಬ್ಬರ ಘನತೆ, ಗೌರವ, ಹಕ್ಕು, ಬಾಧ್ಯತೆಗಳನ್ನು ಪ್ರತಿಯೊಬ್ಬರು ಗೌರವಿಸ್ತಾರೆ. ಅಧಿಕಾರಿ ಇರಲಿ, ಸಾಮಾನ್ಯ ವ್ಯಕ್ತಿ ಇರಲಿ, ಯಾರು ಬೇಕಾದರೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಜೀವಿಸ್ತಕ್ಕಂಥ ಹಕ್ಕಿದೆ. ನಾವು ಯಾವ ಧರ್ಮದ ಹೇಳೋದಕ್ಕಿಂತ ಮುಂಚೆ ನಿಸರ್ಗದೊಂದು ನಿಯಮ ಇದೆ. ಒಂದು ಯಾರೋ ಗಿಡ ನೆಟ್ಟಿರ್ತಾರೆ, ಗಿಡ ನೆಟ್ಟಾಗ ಅದು ಬೆಳೆದು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೀತದೆ, ಅಲ್ಲಿ ಹೋಗಿ ಕೂತಿರ್ತಾರೆ. ಅದು ಎಂದು ಜಾತಿ ಭೇದ ಭಾವ ಮಾಡೋದಿಲ್ಲ. ಇಂಥವನೇ ಬರಬೇಕು, ಇಂಥವನೇ ಕೂಡಬೇಕು, ಇಂಥವನೇ ಇದರ ಹಣ್ಣು ತಿನ್ನಬೇಕು, ಇಂಥವನೇ ಇದರ ಎಲೆಗಳನ್ನು ಔಷಧಿ ಮಾಡಿ ಕುಡಿಬೇಕಂತ ಎಲ್ಲೂ ಹೇಳಿಲ್ಲ. ನೀರು ಹರಿತಾ ಇದೆ, ಹರಿಯುವ ನೀರು ಇಂಥವನ್ನೇ ಬೆಳೆಸಬೇಕು, ಇವನಿಗೆ ಮೀಸಲು ಎಲ್ಲೂ ಇಲ್ಲ. ಬೆಂಕಿ ನೀವು ಎಲ್ಲೇ ಹಚ್ಚಿರೋದು ಕೆಲಸ ಉಳಿದು ಭಸ್ಮ ಮಾಡೋದು ಒಂದೇ. ಅದು ಶ್ರೀಮಂತರ ಬೆಂಕಿನೋ ಬಡವರ ಬೆಂಕಿನೋ, ಬೆಂಕಿ ಬೆಂಕಿನೇ. ಭೇದ ಭಾವ ಇರದೇ ಇರತಕ್ಕಂಥ ಇವು ಮೂರು ಮಾತ್ರ. ಗಾಳಿ ಯಾರು ಶ್ರೀಮಂತರು ಸೇವಿಸ್ತಾರೋ, ಬಡವರು ಸೇವಿಸ್ತಾರೋ, ಯಾರು ಸೇವಿಸಿದವ ಬದುಕಿದ, ಸೇವಿಸಿದವರು ಹೋದ. ಇದೇ ನಿಸರ್ಗ ನಿಯಮ. ಈ ನಿಸರ್ಗ ನಿಯಮಗಳನ್ನು ಅನುಸರಿಸಿ ಎಲ್ಲ ಜಾತಿ ಧರ್ಮಗಳ ಸಂವಿಧಾನಗಳು, ಗ್ರಂಥಗಳು ಎಲ್ಲವೂ ಹುಟ್ಕೊಂಡಿವೆ. ಇದಕ್ಕೆ ವಿರುದ್ಧವಾಗಿ ಯಾರಾದರೂ ನಡೆದರೆ ಅವರು ಇರಲಿಲ್ಲ. ಬೆಂಕಿಗೆ ವಿರುದ್ಧವಾಗಿ ನಡೆದವರು ಏನಾದರೂ ಇದ್ದರೆ ನಮಗೆ ಕಾಣಲ್ಲ. ಅವರು ಆಲ್ರೆಡಿ ಹೋಗಿ ನನಗೆ ಗಾಳಿನೇ ಬೇಡ, ಏನಾದರೂ ಮೂಗು ಬಿಗಿಯಾಗಿ ಹಿಡ್ಕೊಂಡವ್ರು ಏನಾದರೂ ಇಲ್ಲಿ ಕಾಣಲಿಕ್ಕೆ ಸಾಧ್ಯನಾ? ಎಷ್ಟು ವಯಸ್ಸು ಕೊಟ್ಟಿದೆ ಅಷ್ಟು ವಯಸ್ಸುವರೆಗೆ ಸೇರಿಸಿ, ಆಮೇಲೆ ನಿಮ್ಗೆ ಗೊತ್ತಾಗಿದೆ ಎಲ್ಲರೂ 4 ಜನ ತಗೊಂಡು ಹೋಗೋದು. ಈ ಎಲ್ಲ ಒಂದು ತತ್ವಗಳ ಆಧಾರದ ಮೇಲೆ ಪ್ರತಿಯೊಂದು ಧರ್ಮಗಳು ಹುಟ್ಕೊಂಡಿವೆ. ಈ ನಿಯಮಕ್ಕಾಗಿ ವಿರುದ್ಧವಾಗಿ ಏನಾದರೂ ಧರ್ಮದಲ್ಲಿ ಒಂದು ಚಟುವಟಿಕೆ ಇದ್ದರೆ ಆ ಧರ್ಮ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಆ ಮನುಷ್ಯ ಇದಕ್ಕೆ ತಕ್ಕ ಹಾಗೇನೆ ನಡಿಬೇಕು. ನೀರು ಯಾವಾಗಲೂ ಕೆಳಗಡೆಯಿಂದ ಮೇಲೆ ಹರಿಯಲ್ಲ, ಮೇಲಿಂದ ಕೆಳಗಡೆ ಹರಿಬೇಕು. ಅದು ನಿಸರ್ಗ ನಿಯಮ. ಅದು ಯಾಕೆ ಗೊತ್ತಿಲ್ಲ, ನಿಸರ್ಗ ನಿಯಮ ಹಾಗೆ ಇರೋದು. ಒಂದು ಚಿಕ್ಕ ಚಿಕ್ಕ ಹಳ್ಳ ಕೊಳ್ಳಗಳು ಸೇರಿ ಒಂದು ದೊಡ್ಡ ನದಿಯಾಗಿ, ಆನಂತರ ದೊಡ್ಡ ಸರೋವರಕ್ಕೆ ಸೇರ್ತಾರೆ. ಬಂದಂಥ ಯಾವ ನದಿಯ ನೀರನ್ನು ಸಮುದ್ರ ವಾಪಸ್ ತಳ್ಳಿಲ್ಲ, ಎಲ್ಲವೂ ಕೂಡ ಅಲ್ಲೇ ಸೇರಿದೆ. ಮನುಷ್ಯ ಹುಟ್ಟಿದಾಗ ಸ್ವತಂತ್ರ, ಆನಂತರ ಹಲವಾರು ಸಂಕುಲಗಳಿಂದ ಬಂದಿದ್ದಾನೆ. ತಂದೆ ತಾಯಿ ಯಾವ ಜಾತಿ, ಅವನು ಆ ಜಾತಿ.
ಯಾವ ಊರು ಅದೇ ಊರವರು. ಹೀಗೆಲ್ಲ ಹ್ಯೂಮನ್ ಬಾರ್ನ್ ಫ್ರೀ ಬಟ್ ಚೇಂಜ್ ಎವ್ರಿವೇರ್. ಅದೇನೇ ಕುವೆಂಪು ಅವ್ರು ಹೇಳ್ತಾರೆ, ವಿಶ್ವ ಮಾನವನಾಗಿ ಮನುಷ್ಯ ಹುಟ್ಟುತ್ತಾ ಇದ್ದಾನೆ. ವಿಶ್ವ ಮಾನವನಾಗಿ ಹುಟ್ಟಿದ ನಂತರ ಹಲವಾರು ಸಂಕುಲಗಳಿಂದ ಬಂದಿದ್ದಾನೆ. ಈ ಒಂದು ತತ್ವಗಳನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ಧರ್ಮ ಗ್ರಂಥಗಳಿದೆ, ಜೊತೆಗೆ ನಮ್ಮ ಸಂವಿಧಾನ ಕೂಡ ಅದೇ ತತ್ವ ಆಧಾರದ ಮೇಲೆ ರಚಿತವಾಗಿದೆ. ಆರ್ಟಿಕಲ್ 14 ಎಲ್ಲರೂ ಕೂಡ ಸಮಾನರಂತಲೇ ಇದೆ. ಎಲ್ಲರೂ ಕೂಡ ಸಮಾನರು. ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಸಂವಿಧಾನದ ಮುಂದೆ ಸಮಾನರು. ಒಂದು ಕಡೆ ಸುಪ್ರೀಂ ಕೋರ್ಟ್ ಒಬ್ಬರು ಜಸ್ಟಿಸ್ ಹೇಳಿದೆ, ಬಿ ಯು ಎವರ್ ಹೈ ದ ಲಾ ಇಸ್ ಎಬವ್ ಯು. ತಾವು ಎಷ್ಟೇ ದೊಡ್ಡವರಾಗಿರ್ಬೋದು, ಕಾನೂನು ನಿಮಗಿಂತ ದೊಡ್ಡದಿದೆ. ನೀವು ಭಾವಿಸಿರ್ಬೋದು, ಈವನ್ ಸಂವಿಧಾನದತ್ತವಾದಂಥ ಅಧಿಕಾರ ಪಡೆದಂಥ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಭಾರತದ ಅಧಿಕಾರಿಗಳು ಕೂಡ ಅದರ ಒಳಗಡೆನೆ ಬರ್ತಾರೆ. ಯಾರು ಕೂಡ ಅದಕ್ಕೆ ಮೀರಿ ಇಲ್ಲ. ಯಾವುದೇ ಮುಖ್ಯ ಸ್ಥಾನದಲ್ಲಿರ್ತಕ್ಕಂಥವ್ರು ಹೋಗಿ ಎಲ್ಲಿ ಬಾಗ್ತಾರೆ? ಅವರು ನಂಬಿರ್ತಕ್ಕಂಥ ದೇವ್ರ ಮುಂದೆ ಬಾಗ್ತಾರೆ. ಅವ್ರ ಮುಂದೆ ಸಾಕಷ್ಟು ಜನ ಹೋಗಿ ಕೈ ಕಾಲು ಬೀಳ್ಬೋದು. ಬಟ್ ಅವರು ಈ ವೈದ್ಯರು, ನಾನು ಹೇಳ್ತೀನಿ, ವೈದ್ಯರು ಒಂದು ಆಪರೇಷನ್ ಮಾಡುವಾಗ ಒಂದು ವರ್ಡ್ ಬಳಸ್ತಾರೆ, ನನ್ನ ಶಕ್ತಿ ಸಾಮರ್ಥ್ಯವನ್ನು ಮೀರಿ ನಾನು ಈ ಪ್ರಯತ್ನ ಮಾಡಿ ಈ ವ್ಯಕ್ತಿಯನ್ನು ಬದುಕಿಸಲಿಕ್ಕೆ ನಾನು ಎಲ್ಲ ಪ್ರಯತ್ನ ಮಾಡ್ತಿದ್ದೀನಿ. ಕೊನೆಯ ಪ್ರಾರ್ಥನೆ ನಿನ್ನದು. ನೀನು ನನಗೆ ಶಕ್ತಿ ಕೊಟ್ಟರೆ ನಾನು ಬದುಕಿಸ್ತೀನಿ, ನೀನು ನನಗೆ ಶಕ್ತಿ ಕೊಡದೆ ಅಂದರೆ ನಾನು ಬದುಕಿಸಕ್ಕೆ ಆಗಲ್ಲ. ಈಸ್ ನೋ ಮೋರ್ ಲಾಸ್ಟ್ ವರ್ಡ್. ಹಾಗಾಗಿ ಯಾರೂ ಕೂಡ ಇಲ್ಲಿ ಈ ನಿಸರ್ಗ ನಿಯಮಕ್ಕಿಂತ ಮೀರಿದಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಜೀವಿಸ್ತಕ್ಕಂಥ ಯಾವುದೇ ಪಕ್ಷಿ ಪ್ರಾಣಿ ಯಾವುದೂ ಕೂಡ ಇಲ್ಲ. ಪ್ರತಿಯೊಬ್ಬರಿಗೆ ಹಕ್ಕಿದೆ ಅವರನ್ನು ಅನುಭವಿಸಲಿಕ್ಕೆ, ಆಸ್ವಾದಿಸಲಿಕ್ಕೆ, ಬದುಕಲಿಕ್ಕೆ ಪ್ರತಿಯೊಬ್ಬರು ಬಿಡಬೇಕು. ತನಗೆ ಬೇಕಾದದ್ದನ್ನು ಅನುಭವಿಸಿ ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ಬದುಕಿದ್ರೆ ಅದು ನಿಸರ್ಗ ನಿಯಮವೂ ಹೌದು, ಸಂವಿಧಾನಬದ್ಧ ನಡೆಯೂ ಕೂಡ ಹೌದು. ಯಾರನ್ನ ತುಳಿಲಿಕ್ಕಲ್ಲ. ಹೀಗಾಗಿ ನಡೆದ್ರೆ, ಈ ನಿಸರ್ಗ ನಿಯಮವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಯಾರು ಯಾರಿಗೂ ಕೂಡ ತೊಂದರೆ ಮಾಡ್ತಕ್ಕಂಥ ಪ್ರಮೇಯ, ಪರಿಸ್ಥಿತಿ, ಪ್ರಸಂಗ ಎಲ್ಲೂ ಕೂಡ ಬರೋದೇ ಇಲ್ಲ. ಈ ನಿಸರ್ಗ ಹಾಗೇನೇ ಇದೆ. ಬೇಕಾದಷ್ಟು ಅನುಭವಿಸು ಇರುವರೆಗೆ, ಅದಾದ ನಂತರ ಗೊತ್ತಿದೆ. ನಿಸರ್ಗಕ್ಕೆ ತನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತಕ್ಕಂಥ ಎಲ್ಲ ಕೆಪಾಸಿಟಿ ಇದೆ. ಭೂಮಿಗೆ ಭಾರ ಜಾಸ್ತಿ ಆದಾಗ ಅದು ಒಂದು ಭೂಕಂಪನೂ ಮಾಡೋದು, ಸುನಾಮಿನೂ ತರೋದು, ಅದಕ್ಕೆ ಯಾರು ಮನುಷ್ಯರಿಂದ ತರಲಿಕ್ಕೆ ಸಾಧ್ಯ ಇಲ್ಲ. ಅದರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಗೊತ್ತಿದೆ. ಹಾಗಾಗಿ ನಮ್ಮನ್ನು ನಾವು ಅರಿತುಕೊಳ್ಳದೆ ಮಾಡ್ತಕ್ಕಂಥ ಮೂರ್ಖತನಗಳಿರಲ್ಲ. ನಾವು ನಮ್ಮನ್ನು ಭಯಂಕರ ದೊಡ್ಡ ವ್ಯಕ್ತಿಗಳಂತ ನಾವು ಬಿಂಬಿಸ್ಕೊಳ್ಳೋದು, ಅದು ಎಲ್ಲಿವರೆಗೆ? ನಾನು ಲಾಸ್ಟ್ ಕಲಬುರಗಿಯಲ್ಲಿದ್ದಾಗ, ನಾನು ಒಬ್ಬ ಇನ್ಸ್ಪೆಕ್ಟರ್ ಆಗಿದ್ದೆ ಕಲಬುರಗಿಯಲ್ಲಿ. ಟ್ರಾಫಿಕ್ಕಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನಮ್ಮ ಒಂದು ಕಾನ್ಸೆಪ್ಟ್ ಇತ್ತು, ಸ್ನೇಹ ಸಂಚಾರ ಅಂತ ಒಂದು ಕಾನ್ಸೆಪ್ಟನ್ನು ನಾವು ಅಲ್ಲಿ ಹುಟ್ಟುಹಾಕಿದ್ದೆ. ನಾನೇ ಅಂದರೆ ನಮ್ಮ ಎಲ್ಲ ಠಾಣೆ ಸಿಬ್ಬಂದಿಗಳ ಸೇರಿ ಹುಟ್ಟುಹಾಕಿದ್ದೆ. ಕಾನ್ಸೆಪ್ಟ್ ಏನು ಅಂದರೆ, ಪ್ರತಿ ತಿಂಗಳು ಬೇಡ
ಪ್ರತಿ ತಿಂಗಳು ನಾನು ನಮ್ಮ ಸಿಬ್ಬಂದಿಗಳು 10 ರೂಪಾಯಿ ನಮ್ಮ ಸ್ಯಾಲ್ರಿಯಲ್ಲಿ, ಯಾರಿಗೂ ದುಡ್ಡಲ್ಲ, ನಮ್ಮ ಸ್ಯಾಲ್ರಿಯಲ್ಲಿ 10 ರೂಪಾಯಿನೇ ಕಲೆಕ್ಟ್ ಮಾಡ್ಕೊಳ್ಳೋದು. ಕಲೆಕ್ಟ್ ಮಾಡಿರ್ತಕ್ಕಂಥ ಹಣವನ್ನು ಒಂದು ಅಕೌಂಟ್ ಓಪನ್ ಮಾಡಿಕೊಂಡು ಅಕೌಂಟಲ್ಲಿ ಇಡೋದು. ಪ್ರತಿ ತಿಂಗಳು ಆ ಒಟ್ಟಾಗಿರ್ತಕ್ಕಂಥ ಅಮೌಂಟನ್ನು ಸಂಚಾರ ಅಂದರೆ, ಈಗ ನಾವು ಹಿಂದೆ ನೋಡಿದ್ದೀವಿ, ಅತಿ ಹೆಚ್ಚು ಮನುಷ್ಯ ಸಾಯೋದೆಲ್ಲಿ ಅಂದರೆ ಒಂದು ಮಹಾಮಾರಿಗಳು ಬರ್ತಿದ್ವು ಅಂತ ಕೇಳಿದ್ವಿ. ನಾನು ಆ ಟೈಮಲ್ಲಿ ಇರಲಿಲ್ಲ. ಈ ಪ್ಲೇಗು, ಕಾಲ್ರಾ, ಸಿಡುಬು ಇನ್ನಿತರ ಏನೇನೋ ಬಂದು ಊರೆಲ್ಲ ಸರ್ವನಾಶ ಆಗಿರ್ತಕ್ಕಂಥ ನಾವು ಒಂದು ಉದಾಹರಣೆಗಳನ್ನು ಓದಿದ್ವಿ, ಕೇಳಿದ್ವಿ. ಎರಡನೇದು, ಈ ರಾಜ ಮಹಾರಾಜರ ಸಂಸ್ಥಾನಗಳಿದ್ದು ಒಬ್ಬನ ಮೇಲೊಬ್ಬ ಯುದ್ಧ ಮಾಡೋದು, ತನ್ನ ಟೆರಿಟರಿಯನ್ನು, ತನ್ನ ಭೂಪ್ರದೇಶವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಆ ದಾಹ ಇತ್ತು. ಅವ್ರ ಕಡೆ ಸಂಪತ್ತಿನ ದಾಹ ಇತ್ತು ಮತ್ತು ಈ ಭೂಮಿಯ ದಾಹ ಇತ್ತು ಅವರಿಗೆ. ಅದನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಹೋದಾಗ ಸಾಕಷ್ಟು ಜನ ಸೈನಿಕರು, ಅಮಾಯಕರು ಅದರಲ್ಲಿ ಸಾಯ್ತಾರೆ. ಇನ್ನು ಬಾಕಿದ್ದು ಭೂಕಂಪ ಆಯಿತು, ಸುನಾಮಿ ಆಯಿತು, ಇನ್ನಿತರ ನೈಸರ್ಗಿಕ ಪ್ರಕೋಪಗಳಿಂದ ಸಾಯ್ತು. ಆದರೆ ಈಗ ಪ್ರತಿ ದಿವಸ, ಪ್ರತಿ 3 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಸಂಚಾರ ರಸ್ತೆ ಅಪಘಾತದಲ್ಲಿ ಸಾಯ್ತಾರೆ. 3.7 ಇತ್ತು, 3ಕ್ಕೆ ಬಂದಿದೆ. ರಸ್ತೆ ಅಪಘಾತದಲ್ಲಿ ಸಾಯ್ತಾ ಇದ್ದಾರೆ. ನಾವು ಸಂಚಾರ ಸಿಬ್ಬಂದಿಗಳು ಈ ರೀತಿಯಾಗಿ ಈ ವರದಿಗಳನ್ನು ಸ್ವೀಕರಿಸುವುದು ಮೊದಲನೇದಾಗಿ ಸಂಚಾರ ಅಂದರೆ ಟ್ರಾಫಿಕ್ ಸಿಬ್ಬಂದಿಗಳು. ಎಲ್ಲೇ ಒಂದು ಅಪಘಾತ ಆದಾಗ ಯಾರಿಗದ ಈ ಅಪಘಾತ ಅಂತ ಯಾರಿಗೂ ನೋಡಿ ಬರೋದಿಲ್ಲ. ನಾವು ಮುಂಚೆ ಹೇಳ್ತಿದ್ದೇವೆ, ಉಪ್ಪು ತಿಂದವನೇ ನೀರು ಕುಡಿಬೇಕು, ತಪ್ಪು ಮಾಡಿದವನೇ ಶಿಕ್ಷೆ ಅನುಭವಿಸಬೇಕಂತ. ಈಗ ಬಟ್ ಆ ರೀತಿ ಇಲ್ಲ. ರಸ್ತೆ ಅಪಘಾತದಲ್ಲಿ ಆಗಿದೆ. ಒಬ್ಬ ಅಮಾಯಕ ನಡ್ಕೊಂಡು ಹೋಗಿರ್ತಾನೆ, ಈ ಸಂತೆಗೆ ಬಂದಿರ್ತಾನೆ, ಮಾರ್ಕೆಟಿಗೆ ಬಂದಿರ್ತಾನೆ, ನಡ್ಕೊಂಡು ಹೋಗ್ತಿರ್ತಾನೆ, ಹಿಂದಿನ ಯಾವನೋ ಬಂದು ಹೊಡೆದು ಹೋಗ್ತಾನೆ. ಅವನೇನು ತಪ್ಪು ಮಾಡಲಿಲ್ಲ. ತಪ್ಪು ಮಾಡದೆ ಇಲ್ಲಿ ಶಿಕ್ಷೆ ಅನುಭವಿಸ್ತಾನೆ. ಇವನು ಕುಡ್ದಿರ್ತಾನೋ, ಏನೋ ಇರ್ತಾನೋ, ಏನೋ ಒಂದು ಯಾವುದೋ ವ್ಯವಸ್ಥೆಯಲ್ಲಿರ್ತಾನೋ, ಮೈಂಡ್ ಏನೋ ಮಾನಸಿಕವಾಗಿ ಮನೆಯಲ್ಲಿ ಏನೋ ಸಮಸ್ಯೆ ಆಗಿರಬೇಕು, ಯಾರ ಕಿರಿಕಿರಿ ಆಗಿರ್ಬೇಕು, ಇನ್ನಿತರ ಏನೋ ಇರ್ಬೋದು. ಆ ವ್ಯಕ್ತಿ ಸ್ಥಿಮಿತತೆ ಇಲ್ಲಿ ಇರೋದಿಲ್ಲ. ಅವನೇನಾದರೂ ಗಾಡಿ ನಡೆಸಿದ್ರೆ ಈ ರೀತಿ ಆಗುವಂಥ ಸಾಕಷ್ಟು ಉದಾಹರಣೆಗಳಿವೆ. ತಪ್ಪು ಮಾಡದೇ ಇದ್ರೂ ಕೂಡ ಶಿಕ್ಷೆ ಅನುಭವಿಸ್ಬೇಕು, ಉಪ್ಪು ತಿನ್ನದೇ ಇದ್ರೂ ಕೂಡ ನೀರು ಕುಡಿಬೇಕು. ಈ ರಸ್ತೆ ಅಪಘಾತ ಅಂದ್ರೆ ಇದೇ ರೀತಿನೇ. ಅಂಥವ್ರು ಏನಾದರೂ ಎಲ್ಲಾದರೂ ರಸ್ತೆ ಅಪಘಾತ ಆಗಿ ತಕ್ಷಣಕ್ಕೆ ಅವರಿಗೆ ಹಾಸ್ಪಿಟಲ್ ಸಹಿತ ಒಂದು ಗೋಲ್ಡನ್ ಅವರ್ ಅಂತಿದೆ. ವಿತಿನ್ ಒಂದು 1 ಅವರ್ ಟೈಮ್ ಒಳಗಡೆ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿ, ಆ ವ್ಯಕ್ತಿಯನ್ನು ತಕ್ಷಣ ನಿಯರೆಸ್ಟ್ ಹಾಸ್ಪಿಟಲ್ನಲ್ಲಿ ಸೇರಿಸಿದ್ರೆ ಬದುಕುವ ಎಲ್ಲ ಸಾಧ್ಯತೆ ಇದೆ. ಅಂತಹ ಒಂದು ಕೆಲಸಕ್ಕೆ ನಮ್ಮ ಹಣವನ್ನು ಬಳಕೆ ಮಾಡಬೇಕು. ಅಲ್ಲಿ ಯಾವುದೇ ಒಂದು ವೆಹಿಕಲ್ ತಕ್ಷಣ ಕಳಿಸಿರ್ತಕ್ಕಂಥ ಬಾಡಿಗೆ ಇನ್ನೇನಾದರೂ ಇದ್ದರೆ ನಾವು ಅದರಿಂದ ಈ ಹಣವನ್ನು ಭರಿಸೋಣ ಅಂತ ಒಂದು ಕಲ್ಪನೆ ಇತ್ತು. ಅದಾದ ನಂತರ ಈ ಕೆಲವರು ರಸ್ತೆ ಅಪಘಾತದಲ್ಲಿ ಸತ್ತವರು ಎಲ್ಲರೂ ಐಡೆಂಟಿಫೈ ಆಗ್ತಾರೆ ಅಂತ ಹೇಳಿಕ, ಕೆಲವರು ಗುರುತೇ ಗೊತ್ತಾಗದೇ ಇದ್ದಾಗ ನಗರಸಭೆನೋ ಪಂಚಾಯತ್ನೋ ಯಾರಿಗೋ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ಒಂದು ವೇಳೆ ಅವರಿಂದ ಏನಾದರೂ ಆಗದೇ ಇದ್ದರೆ ಈ ಹಣವನ್ನು ಅವರಿಗೆ ಗೌರವಪೂರ್ವಕವಾಗಿ ಅಂತಿಮ ಸಂಸ್ಕಾರ ಮಾಡಲು ಇದನ್ನು ಬಳಸಬೇಕು ಅನ್ನೋದು ಒಂದು ಕಲ್ಪನೆ ಇಟ್ಟುಕೊಂಡು ಇದನ್ನು ನಾವು ಆರಂಭ ಮಾಡಿದ್ವಿ. ಆರಂಭ ಮಾಡಿ ಒಂದ್ಸಲ ಏನಾಯಿತು, ಒಂದು ಲೇಡಿ ಯಾರಿಗೂ ನಾವು ಒಬ್ಬರಿಗೆ ರಸ್ತೆ ಅಪಘಾತ ಆಗಿತ್ತು, ಸರ್ಕಾರಿ ಆಸ್ಪತ್ರೆ ಕಲಬುರಗಿಯಲ್ಲಿ ಅವರು ಟ್ರೀಟ್ಮೆಂಟ್ ಪಡೀತಿದ್ರು. ಅವರ ಕಡೆ ದುಡ್ಡಿರಲಿಲ್ಲ, ಮೆಡಿಸಿನ್ ತೊಗೊಳ್ಳಿಕ್ಕೆ ದುಡ್ಡಿರಲಿಲ್ಲ. ಆ ವಿಷಯ ನಮ್ಮ ಸಿಬ್ಬಂದಿಯಿಂದ ಗೊತ್ತಾಯಿತು. ಗೊತ್ತಾದ ನಂತರ ನಮ್ಮ ಫಂಡಲ್ಲಿರ್ತಕ್ಕಂಥ ಹಣವನ್ನು 1,500,000 ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡೆ. 1,500,000 ರೂಪಾಯಿ ಅವ್ರಿಗೆ ಕೊಟ್ಟರೆ, ಅದು ಪಕ್ಕದಲ್ಲಿ ಇನ್ನೊಂದು ಬೆಡ್ ಇತ್ತು. ದಯವಿಟ್ಟು ಟೈಮು ಇರ್ಬೋದು, ಒಂದು 2 ನಿಮಿಷ ಪರ್ಮಿಷನ್ ತೊಗೊಂಡೆ ಮಾತಾಡ್ತೀನಿ, ಆಮೇಲೆ ಚೀಟಿ ಬರ್ದು ಕಳಿಸ್ಬೇಕು.
ಈ ಪಕ್ಕದ ಬೆಡ್ಡಲ್ಲಿ ಒಬ್ಬ ಮಗ ಆಕ್ಸಿಡೆಂಟಿಗೆ ಒಳಗಾಗಿದ್ದ, ತಾಯಿ ಅವನನ್ನು ನೋಡ್ಕೊಳ್ಳಿಕ್ಕೆ ಹಾಸ್ಪಿಟಲ್ ಇದ್ದರು. ಡಾಕ್ಟ್ರು ಮೆಡಿಸಿನ್ ಬರೆದಿದ್ರು. ಮೆಡಿಸಿನ್ ಬರೆದು ಮೆಡಿಸಿನ್ ತರಲಿಕ್ಕೆ ಹಾಸ್ಪಿಟಲ್ ಮುಂದೆ ಒಂದು ಮೇನ್ ರೋಡ್ ಇದೆ. ಯಾರಾದರೂ ಕಲಬುರಗಿ ನೋಡಿರ್ಬೋದು, ಕಲಬುರಗಿ ಗೌರ್ಮೆಂಟ್ ಹಾಸ್ಪಿಟಲು ಮೇನ್ ರೋಡ್ ಇದೆ. ಆ ಮೇನ್ ರೋಡ್ ಆಚೆ ಮೆಡಿಕಲ್ ಇದೆ. ಈ ಅಮ್ಮ ಹಾಸ್ಪಿಟಲ್ಗೆ ಹೋಗಿ ಮೆಡಿಸಿನ್ ತರಬೇಕಾದ್ರೆ ವಾಪಸ್ ಅವಳಿಗೆ ಆಕ್ಸಿಡೆಂಟ್. ಒಂದು ಕಡೆ ತಾಯಿ, ಇನ್ನೊಂದು ಕಡೆ ಮಗ. ಅವ್ರಿಗೆ ಕೇಳಿದ್ರೆ ಖರ್ಚಿಗೆ ದುಡ್ಡಿಲ್ಲ, ಇದರಲ್ಲಿ ಇನ್ನೂ ಸ್ವಲ್ಪ ದುಡ್ಡು ತೆಗೆದು